ಯಾರ್ಯಾರು ಎಂಪ್ಲಾಯೀಸ್ ಇದ್ದೀರಾ, ನೀವು ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡಬೇಕು ಅನ್ನೋದನ್ನ ರಿಟೈರ್ಮೆಂಟ್ ಆಗಕ್ಕೂ 5-6 ವರ್ಷಗಳ ಹಿಂದೆನೆ ನೀವು ಅದನ್ನ ಡಿಸೈಡ್ ಮಾಡ್ಕೊಂಡ್ಬಿಡಿ. ಬಿಕಾಸ್ ಎಷ್ಟೋ ಜನ 30-40 ವರ್ಷಗಳ ಕಾಲ ಒಂದು ಸಂಸ್ಥೆಗೆ ದುಡಿದು 24 ಗಂಟೆ ಆಕ್ಟಿವ್ ಆಗಿದ್ದು ರಿಟೈರ್ಮೆಂಟ್ ಆದ್ಮೇಲೆ ಐಡಲ್ ಆಗ್ಬಿಟ್ರೆ ಡಿಪ್ರೆಷನ್ಗೆ ಹೋಗ್ತಾರೆ. ಆ ವ್ಯಕ್ತಿಗೆ ಇಲ್ಲದೆ ಇರೋ ಕಾಯಿಲೆಗಳು ಬರುತ್ತೆ. ಸೊ ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಮ ಯಾವ್ದಾದ್ರು ಹವ್ಯಾಸಗಳನ್ನು ಇಲ್ಲ ಈ ರೀತಿ ಸಂಘ ಸಂಸ್ಥೆಗಳ ಜೊತೆನೋ ಇಲ್ಲ ಅಂದ್ರೆ ಯಾವ್ದೋ ಬಿಸ್ನೆಸ್ ಇದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ಮೋದಿಜಿ ಅವರಿಗೆ 70+ ಆಗಿದೆ. ಪುಟಿನ್ ಅವರು ರಷ್ಯಾದ ಅಧ್ಯಕ್ಷ 70+, ಟ್ರಂಪ್ 70+, ಅಮಿತಾಬ್ ಬಚ್ಚನ್ 70+. ಇವತ್ತಿಗೂ ಕೂಡ ಕಾಲಿಗೆ ಚಕ್ರ ಹಾಕೊಂಡಿರೋ ರೀತಿ ಪಾದ ರಸದ ರೀತಿ ಕೆಲಸ ಮಾಡ್ತಾರೆ. ಇಷ್ಟು ಓಡಾಡ್ತಾರೆ ಯಾಕೆ? ನಮ್ಮ ಜೀವನದ ಒಂದು ನಿಜವಾದ ಒಂದು ಕ್ವಾಲಿಟಿ ಏನು ಅಂದ್ರೆ ನಮ್ಮ ಕೈಕಾಲು ಅಲ್ಲಾಡ್ತಿರ್ಬೇಕು. ಮೂವ್ಮೆಂಟ್ ಇಸ್ ಲೈಫ್ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಕೈಕಾಲು ಅಲ್ಲಾಡ್ತಿರುತ್ತೋ ನಿಮಗೊಂದು ಗೌರವ, ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಜೀವನದಲ್ಲಿ ದುಡ್ಡು ಮಾಡಿಬಿಟ್ಟು ರಿಟೈರ್ಡ್ ಅಲ್ಲ, ಜೀವನದಲ್ಲಿ ಹೆಸರು ಮಾಡಿಬಿಟ್ಟು ರಿಟೈರ್ಡ್ ಅಲ್ಲ. ಜೀವನದಲ್ಲಿ ಉಸಿರು ಹೋದಾಗ ಮಾತ್ರ ರಿಟೈರ್ಮೆಂಟು. ಅಲ್ಲಿಯವರೆಗೆ ನಾವೇನು ಮಾಡಬೇಕು, ಈ ಕೆಲಸದಿಂದ ರಿಟೈರ್ ಆದ್ಮೇಲೆ ನಾನು ಏನು ಮಾಡಬಹುದು ಅನ್ನೋದನ್ನ ಇವಾಗಲೇ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲದೆ ಇರೋ